ಎಸ್ ಪ್ರಮುಖವಾಗಿ ಒಂದು ಕಡೆ ಆರ್ಆರ್ ನಗರ ಕ್ಷೇತ್ರದಲ್ಲಿ ಕೈ ಕಮಲ ನಾಯಕರ ಹೈ ಡ್ರಾಮಾ ಜೋರಾಗಿತ್ತು. ಕಲ್ಲು ಮೊಟ್ಟೆಯನ್ನ ಎಸೆಯುವ ಮುಖಾಂತರವಾಗಿ ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಕ್ಷಣ ಮಾತ್ರದಲ್ಲಿ ತಪ್ಪಿದೆ ಭಾರಿ ಅನಾಹುತ. ಎಂಎಲ್ಎ ಮೇಲೆ ಕೈ ಕಾರ್ಯಕರ್ತರಿಂದ ಮೊಟ್ಟೆ ಎಸೆದಂತ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿರುವಂತದ್ದು. ತಮ್ಮ ಮೇಲಿನ ಹಲ್ಲೆಯನ್ನ ವಿರೋಧಿಸಿ ಧರಣಿಯನ್ನ ಕುಳಿತಿದ್ರು ಮುನಿರತ್ನ ಅವರು. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು. ಸೊ ಇದ್ದಕ್ಕಿದ್ದ ಹಾಗೆಯೇ ಮುನಿರತ್ನ ಅವರ ಮೇಲೆ ಮೊಟ್ಟೆ ಬಂದು ಹಾಗೆ ಬೀಳುತ್ತೆ. ಕಲ್ಲು ಬಿದ್ದು ಕೂಡ ಅವರ ತಲೆಯಲ್ಲಿ ರಕ್ತ ಬರ್ತಾ ಇದ್ರು ಕೂಡ ಅದನ್ನ ಖಂಡಿಸಿ ಕುತ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇಡೀ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿತ್ತು. ಎಸ್ ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ಮಾರಾಮಾರಿ ನಡೆದಿರುವಂಥದ್ದು. ಆರ್ಆರ್ ನಗರ ಕ್ಷೇತ್ರದಲ್ಲಿ ಕೈ ಕಮಲ ನಾಯಕರ ಹೈಡ್ರಾಮಾ ಜೋರಾಗಿತ್ತು. ಕಾರ್ಯಕರ್ತರಿಂದ ಮೊಟ್ಟೆ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತೆ ಮೊಟ್ಟೆ ಎಸೆದು ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಮಾತಿಗೆ ಮಾತು ಬೆಳೆದು ಕಾರ್ಯಕರ್ತರ ಮಧ್ಯೆ ಫೈಟ್ ಜೋರಾಗಿತ್ತು. ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಜಾರಿ ಮಾಡೋ ಸರ್ಕಾರಕ್ಕೆ ಎತ್ತಬೇಕಿತ್ತು ಎದ್ದೆ ಅಲ್ವಾ? ಇಲ್ಲ ಫೋನ್ ಬರ್ತದೆ. ಒಂದ್ 5 ನಿಮಿಷ ಬರ್ತಾರೆ. ಬರ್ತಾರೆ. ಎತ್ತಬೇಕಿತ್ತು ಎದ್ದೆ ಅಲ್ವಾ? ಇಲ್ಲ ಫೋನ್ ಬರ್ತದೆ. ಒಂದ್ 5 ನಿಮಿಷ ಬರ್ತಾರೆ. ಬರ್ತಾರೆ. ಎತ್ತಬೇಕಿತ್ತು ಎದ್ದೆ ಅಲ್ವಾ? ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಕೈ ಕಮಲ ನಾಯಕರ ಹೈಡ್ರಾಮಾ ಆರ್ಆರ್ ನಗರದಲ್ಲಿ ಅತಿ ಹೆಚ್ಚಾಗಿ ಕ್ರಿಯೇಟ್ ಆಗಿತ್ತು. ಅದು ಕೂಡ ಮೊಟ್ಟೆ ಕಲ್ಲನ್ನ ಎಸೆಯುವ ಮುಖಾಂತರವಾಗಿ ಒಂದ್ ರೀತಿ ಮಾರಾಮಾರಿಗೆ ಕಾರಣವಾಗಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ
ರೂಪ, ಇವತ್ತು ವಾಜಪೇಯಿ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಏನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರುವಂಥ ಮುನಿರತ್ನವರು ಹೋಗ್ತಾ ಇದ್ರು. ಕಾರ್ಯಕರ್ತರ ಜೊತೆ ಹೋಗುವಂತ ಸಂದರ್ಭದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿಯ ಕಾರ್ಯಕರ್ತರ ನಡುವೆ ಒಂದಿಷ್ಟು ವಾಗ್ವಾದ ಶುರುವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಏನು ಮುನಿರತ್ನ ಅವರು ಹೋಗುವಂತ ಸಂದರ್ಭದಲ್ಲಿ ಒಂದು ಮೊಟ್ಟೆ ಎಸೆತ ಆಗುತ್ತೆ. ನೇರವಾಗಿ ಅದು ಮುನಿರತ್ನವರ ತಲೆಗೆ ಬಂದು ಬೀಳುತ್ತೆ. ಆ ಒಂದು ತತ್ಕ್ಷಣವೇ ಅಲ್ಲಿರ್ತಕ್ಕಂಥವ್ರು ಅವ್ರನ್ನ ಆ ಮೊಟ್ಟೆನ ತಡಿಲಿಕ್ಕೆ ಹೋಗ್ತಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಮುನಿರತ್ನವರ ತಲೆ ಮೇಲೆ ಒಂದ್ ಕಡೆ ಮೊಟ್ಟೆ ಬಿದ್ದಿರ್ತಕ್ಕಂಥದನ್ನು ಕೂಡ ಕೂಡಲೇ ಅವರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಮೊಟ್ಟೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಶಾಸಕರಾಗಿದ್ದ ಮುನಿರತ್ನವರ ಮೇಲೆ ದಾಳಿಯನ್ನ ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಒಂದು ಪ್ರತಿಭಟನೆ ಮಾಡುವಂತ ಮುಖಾಂತರ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ಶುರುವಾಗಿದೆ. ಅಲ್ಲಿ ಸ್ಥಳದಲ್ಲಿ ಇರ್ತಕ್ಕಂಥ ಪೊಲೀಸರು ಕೂಡ ಅವ್ರನ್ನ ಒಂದಿಷ್ಟು ಅದನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮತ್ತೆ ಅವ್ರನ್ನ ಒಂದು ತಡೆ ಹಿಡಿಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರಿಗೂ ಕೂಡ ಬಗ್ಗದೆ ಅವರು ಇಬ್ಬರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಎರಡೂ ಗುಂಪುಗಳ ನಡುವೆ ಕೂಡ ವಾಗ್ವಾದ ಕೂಡ ಶುರುವಾಗುತ್ತೆ. ಮುನಿರತ್ನವರ ಮೇಲೆ ಮೊಟ್ಟೆ ಎಸೆತ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಸುಮಾರು 200-500 ಜನ ಇದ್ರು ಅನ್ನುವಂಥದ್ದು ಸ್ವತಃ ಮುನಿರತ್ನವರೇ ಹೇಳ್ತಾ ಇದ್ದಾರೆ. ಆ ಒಂದು ರೀತಿಯಲ್ಲಿ ನಡೆದಿರ್ತಕ್ಕಂಥ ಮೊಟ್ಟೆ ದಾಳಿ ಏನಾಯ್ತು, ಮೊಟ್ಟೆ ದಾಳಿ ಆದ ತಕ್ಷಣವೇ ಮುನಿರತ್ನ ಅವರು ಏನು ಹೋಗ್ತಾ ಇದ್ರು ಆ ಮೊಟ್ಟೆ ಬಿದ್ದಿರ್ತಕ್ಕಂಥ ಏನು ಎಸೆತ ಆಗಿರ್ತಕ್ಕಂಥ ಸ್ಥಳದಲ್ಲೇ ಪ್ರತಿಭಟನೆಗೆ ಮುಂದಾಗ್ತಾರೆ. ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಆದ್ರೆ ಇದು ನೇರವಾಗಿ ಯಾರ ಕಾರಣ ಅನ್ನುವಂಥದ್ದು ಕೂಡ ಸಾಕಷ್ಟು ಆರೋಪನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಏನು ಆ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಸುಮಾ ಹನುಮಂತರಾಯಪ್ಪ ಅವರು ಮತ್ತೆ ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರ ಇಂದು ಸಂಚಿನಿಂದಲೇ ನನ್ನ ಕೊಲೆ ಮಾಡುವಂತ ಒಂದು ಬೆದರಿಕೆ ಕೂಡ ಇರುವಂತದ್ದು ನನ್ನ ವಕೀಲರು ಕೂಡ ಹೇಳಿದ್ರು. ನಿಮಗೆ ಕೊಲೆ ಮಾಡುವಂತ ಬೆದರಿಕೆ ಕೂಡ ಬರಬಹುದು ಅನ್ನುವಂಥದ್ದನ್ನು ಕೂಡ ಅವರು ಮಾಹಿತಿ ಕೂಡ ನನಗೆ ಮೊದಲೇ ಹೇಳಿದ್ರು. ಹಾಗಾಗಿ ನನಗೆ ಕೊಲೆ ಬೆದರಿಕೆ ಬರ್ತಾ ಇದೆ, ಹಾಗಾಗಿ ಇವ್ರ ವಿರುದ್ಧ ನಾನು ದೂರು ಕೊಡ್ತೇನೆ ಅನ್ನುವಂಥದ್ದನ್ನ ಹೇಳಿ ಅವರು ಕೂಡ ಈಗಾಗಲೇ ದೂರು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಮತ್ತೆ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರು ನನ್ನ ಮೇಲೆ ವಿನಾಕಾರಣ ಕೇಸ್ ಹಾಕುವಂತ ಪ್ರಯತ್ನ ಮಾಡಿ ನನ್ನ ಜೈಲಿಗೆ ಕಳಿಸುವಂತ ಪ್ರಯತ್ನವನ್ನು ಕೂಡ ಮಾಡುವಂತ ಹುನ್ನಾರವನ್ನ ನಡೆಸಿದ್ದಾರೆ. ಹಾಗಾಗಿ ಈಗ ನಾನು ಅದನ್ನ CBIಗೆ ಕೊಡಬೇಕು. ಈ ಪ್ರಕರಣವನ್ನ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಆಗಬೇಕು. ಒಬ್ಬ ಜನಪ್ರತಿನಿಧಿಗೆ ಮೇಲೆ ಒಂದು ಕೊಲೆ ಬೆದರಿಕೆ ಆಗ್ತಾರೆ, ಏನಾದ್ರೂ ಮಾಡಿ ಕುಸುಮಾ ಹನುಮಂತರಾಯಪ್ಪ ಅವ್ರನ್ನ ಶಾಸಕರನ್ನ ಮಾಡಬೇಕು, ಅವ್ರನ್ನ ಮಿನಿಸ್ಟರ್ ಮಾಡಬೇಕು ಅನ್ನುವಂಥ ಅಜೆಂಡಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತಾ ಇದೆ, ಇದನ್ನ ನಾನು ಸುಮ್ಮನೆ ಬಿಡೋದಲ್ಲ, ನಾನು ಹೋರಾಟವನ್ನು ನಿರಂತರವಾಗಿ ಮಾಡ್ತೇನೆ ಅನ್ನುವಂಥದ್ದನ್ನ ಇವತ್ತು ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಒಂದು ಸಾಕಷ್ಟು ಒಂದ್ ಕಡೆ ಅವರ ಅಸಮಾಧಾನ ಮತ್ತೆ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ರೂಪಾ, ಎಸ್, ಒಂದು ಕಡೆ ತಲೆಗೆ ಪೆಟ್ಟು ಬಿದ್ರು ಕೂಡ ಮುನಿರತ್ನ ಅವರು ಕುಳಿತುಕೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆದರೆ ಪ್ರಮುಖವಾಗಿ RR ನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಈ ಜಟಾಪಟಿ ಯಾವಾಗ್ಲೂ ಕೂಡ ನಡೆಯುವಂತದ್ದೇ. ಆದ್ರೆ ಎಲ್ಲೋ ಒಂದು ಕಡೆ ಮುನಿರತ್ನ ಅವರು ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡು ಜೈಲಿನಿಂದ ಹೊರಗೆ ಬಂದಿದ್ರು. ಅದಾದ ಮೇಲೆ ಸ್ವಲ್ಪ ಅವ್ರ ಮೇಲಿದ್ದಂತ ಕೆಲವೊಂದಿಷ್ಟು ವಿಚಾರವೂ ಕೂಡ ಬದಲಾವಣೆ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಈ ವಿಚಾರನೇ ಒಂದು ಕಡೆ ಕಾಂಗ್ರೆಸ್ ಎಂಕ್ಲಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ನೋಡ್ತಾ ಇದೆ. ಆದ್ರೆ ಬಸವರಾಜ್ ಪ್ರಮುಖವಾಗಿ ಈಗ ಏನು ಚಿಕಿತ್ಸೆನ ಪಡಿಸ್ಕೊಳ್ತಿದ್ದಾರೆ, ಯಾಕಂದ್ರೆ ತಲೆ ಗಾಯವಾಗಿತ್ತು ಮುನಿರತ್ನ ಅವರಿಗೆ, ಹೇಗಿದೆ ಇದ್ರ ಬಗ್ಗೆ ಮಾಹಿತಿ ಏನಾದ್ರು ಸಿಕ್ಕಿದೆಯಾ? ರೂಪ, ಈಗಾಗಲೇ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ಅಡಿಯಲ್ಲಿ ಅವರು ಕೂಡ ಬಂಧನವಾಗಿದ್ರು. ಅದಾದ ಬಳಿಕ ಜಾಮೀನ್ ಮೇಲೆ ಹೊರ ಬಂದಿರತಕ್ಕಂಥದ್ದು, ಅಧಿವೇಶನಕ್ಕೂ ಕೂಡ ಹಾಜರಾಗಿದ್ರು. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರ ನಡುವೆ ಕೂಡ ಕೆಲವೊಂದಿಷ್ಟು ಒಂದು ಗಲಾಟೆಗಳು ಕೂಡ ನಡೀತಾ ಇದ್ವು ಅನ್ನುವಂಥ ಮಾಹಿತಿ ಇದೆ. ಯಾಕಂತಂದ್ರೆ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಜಾತಿ ನಿಂದನೆ ಪ್ರಕರಣ ಏನಿದೆ ಆ ಒಂದು ಪ್ರಕರಣದ ಅಡಿಯಲ್ಲಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಏನು ಕ್ಷೇತ್ರದಲ್ಲಿ ಶಾಸಕರಿಲ್ಲ ಅಥವಾ ಇಲ್ಲಿ ಸರಿಯಾದ ಕೆಲಸ ಇಲ್ಲ ಅಥವಾ ಒಬ್ಬ ಶಾಸಕರೇ ಈ ರೀತಿಯಾದ ಜೈಲಿನಲ್ಲಿದ್ರೆ ಅವರ ಯಾವ ರೀತಿ ಅವ್ರ ನಡತೆ ಗೊತ್ತಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡುವ ಮುಖಾಂತರ ಅವರ ವಿರುದ್ಧವಾಗಿ ಸಾಕಷ್ಟು ಘೋಷಣೆಗಳನ್ನು ಕೂಗ್ತಾ ಪೋಸ್ಟರ್ ಅಭಿಯಾನ ಹೀಗೆ ಹಲವು ರೀತಿಯಲ್ಲಿ ಪ್ರತಿಭಟನೆಗಳು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಇದೀಗ ಇವತ್ತು ವಾಜಪೇಯಿ ಅವರ ಹುಟ್ಟುಹಬ್ಬ ದಿನದಂದು ಅವರೇನು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಲಕ್ಷ್ಮೀದೇವಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀದೇವಿ ನಗರದಲ್ಲಿ ಕಾರ್ಯಕ್ರಮ ಇತ್ತು. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತ ಮಾರ್ಗ ಮಧ್ಯೆ ಈ ರೀತಿಯಾಗಿರ್ತಕ್ಕ ಘಟನೆ ಆಗಿರ್ತಕ್ಕ
ಆಗಿರ್ತಕ್ಕಂಥದ್ದು, ಅದು ಲಗ್ಗೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆ. ಈ ಒಂದು ಹಿನ್ನೆಲೆ ಮುನಿರತ್ನ ಅವರ ಮೇಲೆ ಏನು ಮೊಟ್ಟೆ ಎಸೆತಾಗಿದೆ, ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಅದು ನೇರವಾಗಿ ರಭಸವಾಗಿ ಬಿದ್ದಿರ್ತಕ್ಕಂಥ ಕಾರಣದ ಹಿನ್ನೆಲೆ ತಲೆಯಲ್ಲಿ ಕೂಡ ಒಂದಿಷ್ಟು ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಈಗಾಗಲೇ ಏನು ಪ್ರಾಥಮಿಕ ಚಿಕಿತ್ಸೆ ಏನು ಕೊಡಬೇಕು ಆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ವೈದ್ಯರು ಕೂಡ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಮಾರಾಮಾರಿಯ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮೊಟ್ಟೆ ಎಸೆದಂತ ವಿಚಾರವಾಗಿ ಕೂಡ ಪ್ರತಿಭಟನೆಯನ್ನು ಕುಳಿತುಕೊಳ್ಳಲಾಗಿತ್ತು. ಮತ್ತೊಂದು ಕಡೆ ಆಕ್ರೋಶ ಕೂಡ ಜಾಸ್ತಿ ಆಗಿದೆ. ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಸೊ ಪ್ರಮುಖವಾಗಿ ತಮ್ಮ ಮೇಲಿನ ಧರಣಿಯನ್ನ ಖಂಡಿಸಿ ಹಲ್ಲೆಯನ್ನ ಖಂಡಿಸಿ ಧರಣಿಯನ್ನ ಕೂಡ ಕೂತಿದ್ರು ಮುನಿರತ್ನ ಅವರು. ಸದ್ಯಕ್ಕೆ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಎತ್ತಬೇಕಿತ್ತು ಎತ್ತೆ ಅಲ್ವಾ? ಇಲ್ಲ ಇಲ್ಲಿ ಫೋನ್ ಬರ್ತದೆ. ಒಂದು 5 ನಿಮಿಷ ಬರ್ತದೆ, ಬಂದ್ಬಿಡ್ತಾರೆ. ಎತ್ತಬೇಕಿತ್ತು ಎತ್ತೆ ಅಲ್ವಾ? ಇಲ್ಲ ಇಲ್ಲಿ ಫೋನ್ ಬರ್ತದೆ. ತೋರಿಸೋ ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಚೂರಿ ಚಾಕು ತಂದಿರೋ ಸರ್ಕಾರಕ್ಕೆ ಜಾರಿ ಮಾಡೋ ಸರ್ಕಾರಕ್ಕೆ ಎತ್ತಬೇಕಿತ್ತು ಎತ್ತೆ ಅಲ್ವಾ? ರಾಜ್ಯ ಬಿಜೆಪಿ ನಾಯಕರಿಗೆ ಸಿಕ್ತು ಮತ್ತೊಂದು ಬ್ರಹ್ಮಾಸ್ತ್ರ. ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಮೊಟ್ಟೆ ಪಾಲಿಟಿಕ್ಸ್ ಜೋರಾಗಿದೆ. ಎಸ್, ಈಗಾಗಲೇ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಅದಾದ ನಂತರ ಈಗ ಮತ್ತೊಂದು ಕಡೆ ಇದೇ ವಿಚಾರವಾಗಿ BY ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಇದೆ ಅಂತ ಜನಪ್ರತಿನಿಧಿಯನ್ನ ಅವಮಾನಿಸಬಾರದು ಅನ್ನುವ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಮುನಿರತ್ನ ಅವರಿಗೆ ಮಾಡಿದ ಅವಮಾನವಲ್ಲ. ರಾಜ್ಯ ರಾಜಕೀಯದಲ್ಲಿ ಮೊಟ್ಟೆ ಪಾಲಿಟಿಕ್ಸ್ ಜೋರಾಗಿದೆ. ಇದು RR ನಗರ ಕ್ಷೇತ್ರದ ಜನಕ್ಕೆ ಮಾಡಿದಂತ ಅವಮಾನ. ಸಿಟಿ ರವಿ ಪ್ರಕರಣ ಆಯಿತು. ಈಗ MLA ಮುನಿರತ್ನ ಅವರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದ ಹಾಗೆ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಿಡಿ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಇದೆ ಅಂತ ಜನಪ್ರತಿನಿಧಿಗಳನ್ನ ಅವಮಾನಿಸಬಾರದು. ಇದು ಮುನಿರತ್ನ ಅವರಿಗೆ ಮಾಡಿದ ಅವಮಾನ ಅಲ್ಲ, RR ನಗರ ಕ್ಷೇತ್ರದ ಜನಕ್ಕೆ ಮಾಡಿದಂತ ಅವಮಾನ ಅಂತ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಇದೇ ವಿಚಾರ ಈಗ ಮತ್ತಷ್ಟು ಜೋರಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ.
ಇಲ್ಲ ಇನ್ನೊಂದು ಫೋನ್ ಬರ್ತದೆ. ಒಂದು 5 ನಿಮಿಷ ಬರ್ತದೆ. ಬಂದ್ಬಿಡ್ತಾರೆ. ಎತ್ತಬೇಕಿತ್ತು ಎತ್ತಿ ಅಲ್ವಾ? ಇಲ್ಲ ಇನ್ನೊಂದು ಫೋನ್ ಬರ್ತದೆ. ಒಂದು 5 ನಿಮಿಷ ಬರ್ತದೆ. ಬಂದ್ಬಿಡ್ತಾರೆ. ಎತ್ತಬೇಕಿತ್ತು ಎತ್ತಿ ಅಲ್ವಾ? ಇಲ್ಲ ಇನ್ನೊಂದು ಫೋನ್ ಬರ್ತದೆ. ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು ಅಲ್ಲ, ಯಾರು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಅಧಿಕಾರ ಇದೆ ಅಂತೇಳಿ ಒಬ್ಬ ಜನಪ್ರತಿನಿಧಿ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು ಇದು ಖಂಡನೀಯ. ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದು. ಎಸ್, ಒಂದು ಕಡೆ ಸಿಟಿ ರವಿ ಅವರ ಮೇಲಿನ ಹಲ್ಲೆ ಆಯಿತು. ಅದಾದ ನಂತರವಾಗಿ ಮುನಿರತ್ನ ಅವರ ಮೇಲೆ ನಡೆದಂತ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೆರಳಿ ಕೆಂಡುವಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಎಲ್ಲಿ ಈಗ ನೋಡಿ, ಒಂದು ಕಡೆ ಇದು RR ನಗರ ಜನತೆಗೆ ಆಗಿರುವಂತ ಅಪಮಾನವನ್ನ ಮಾಡದಂತಾಗಿದೆ. ಜನಪ್ರತಿನಿಧಿಗಳ ಮೇಲೆ ಈ ರೀತಿಯಾಗಿ ನಡೆಸ್ಕೊಳ್ಬಾರ್ದು ಅನ್ನುವಂತ ಹೇಳಿಕೆಯನ್ನ BY ವಿಜೇಂದ್ರ ಅವರು ಕೊಟ್ಟಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಒಂದು ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ರೀತಿಯ ಬ್ರಹ್ಮಾಸ್ತ್ರ ಕೂಡ ಸಿಗ್ತಾ ಹೋಗ್ತಿದೆ. ಆಡಳಿತ ಪಕ್ಷದ ಮೇಲೆ ವಾಗ್ದಾಳಿಯನ್ನು ನಡೆಸೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಮುನಿರತ್ನ ಅವರ ವಿಷಯದಲ್ಲಿ ನೋಡಿ, ಅವ್ರ ಮೇಲೆ ಆರೋಪಗಳಿದೆ. ಕಾನೂನು ತನ್ನ ಕ್ರಮವನ್ನು ಕೈಗೊಳ್ತಾ ಇದೆ. ಕೋರ್ಟು ಜಾಮೀನು ಕೊಟ್ಟಿದೆ. ಕೋರ್ಟ್ ಅವ್ರಿಗೆ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳಿದೆಯಾ? ಪೊಲೀಸರ ಕರ್ತವ್ಯ ಇದು. ಸರ್ಕಾರ ಆದರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ, ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅವ್ರ ಕಾರ್ಯಕ್ರಮಕ್ಕಂತ. ಇವತ್ತು ನನಗೆ ಈಗ ಗೊತ್ತಾಗಿರುವ ಮಾಹಿತಿ, 1-2 ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಅವ್ರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ, ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿತ್ತೆ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಮುನಿರತ್ನ ಅವರ ವಿಷಯದಲ್ಲಿ ನೋಡಿ, ಅವ್ರ ಮೇಲೆ ಆರೋಪಗಳಿದೆ. ಕಾನೂನು ತನ್ನ ಕ್ರಮವನ್ನು ಕೈಗೊಳ್ತಾ ಇದೆ. ಕೋರ್ಟು ಜಾಮೀನು ಕೊಟ್ಟಿದೆ. ಕೋರ್ಟ್ ಅವ್ರಿಗೆ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳಿದೆಯಾ? ಪೊಲೀಸರ ಕರ್ತವ್ಯ ಇದು. ಸರ್ಕಾರ ಆದರೆ ಪೊಲೀಸರ